ಎಸ್, ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದೇ ಆಗಸ್ಟ್ 3ಕ್ಕೆ ಪಾದಯಾತ್ರೆಯ ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಟ್ ಈಗ ಪಾದಯಾತ್ರೆ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಮೂಡ ಪಾದಯಾತ್ರೆ ಬೇಡ ಎಂಬ ನಿರ್ಧಾರಕ್ಕೆ ಬರಲಾಗಿದೆ. ಎಚ್ಡಿಕೆ ಅನುಪಸ್ಥಿತಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕುಮಾರಸ್ವಾಮಿ ಗಮನಕ್ಕೆ ತರ್ತೀನಿ ಅಂದ್ರು ಜಿಟಿ ದೇವೇಗೌಡ. ಸುಮಾರು ಕರ್ನಾಟಕದ ಅರ್ಧ ಭಾಗದಲ್ಲಿ ಪ್ರವಾಹ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಬೆಳೆಗಳು ನಾಶವಾಗ್ತಾ ಇದೆ, ಜನರು ಪರಿತಪಿಸುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಈ ಬಗ್ಗೆ ನಾವೆಲ್ಲ ಗಮನ ಹರಿಸೋಣ, ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯ ಬಗ್ಗೆ ಯೋಚನೆ ಮಾಡೋಣ ಅಂತ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪಾದಯಾತ್ರೆ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕಮಿಟಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರ ಅವರಿಗೆ ಕೆಲ ಕಾಲ ಇವತ್ತೇನು ಮಳೆ ಸುರಿತಾ ಇದೆ, ಪ್ರವಾಹ ಬರ್ತಾ ಇದೆ, ಕೊಡಗು, ಚಿಕ್ಕಮಗಳೂರು, ಉಡುಪಿ ಆ ಭಾಗದಲ್ಲಂತೂ ನಮ್ಮ ಜನರು ಕಣ್ಣೀರಾಗ್ತಾ ಇದ್ದಾರೆ. ನಾವು ಕಣ್ಣೀರಾಗ್ತಾ ಇದ್ದಾರೆ. ನಾವು ಅಲ್ಲಿಗೆ ವಿಸಿಟ್ ಮಾಡಬೇಕು. ಕೃಷಿ ಬೆಳೆ ಬೆಳೆಯೋಕ್ಕಾಗಲ್ಲ. ಇಂಥ ಒಂದು ಸನ್ನಿವೇಶ, ಕ್ಲಿಷ್ಟಕರವಾದಂಥ ಈ ಸನ್ನಿವೇಶದಲ್ಲಿ ಸ್ವಲ್ಪ ದಿನಗಳ ಕಾಲ ಈ ಧರಣಿಯನ್ನು, ಪಾದಯಾತ್ರೆಯನ್ನು ಮುಂದೂಡಬೇಕು ಅಂತೇಳಿ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಕಾರಣಕ್ಕೋಸ್ಕರ ಇವತ್ತು ನಾವು ಮಧ್ಯಾಹ್ನದಿಂದ ಕೂಡ ನಿರರ್ಗಳವಾಗಿ ಚರ್ಚೆ ಮಾಡಿ ಮಾತಾಡಿದ್ದೀವಿ. ನಾವು ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ನಾವು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರು ದಯವಿಟ್ಟು ನಮ್ಮ ನಾಯಕರುಗಳು ಅವ್ರ ಜನ ಏನು ಹೇಳ್ತಾರೆ, ಆ ಭಾಗದ ಜನ ಏನು ಹೇಳ್ತಾರೆ, ಆ ರೈತರು ಏನು ಹೇಳ್ತಾರೆ, ಅದಕ್ಕೆ ಮನ್ನಣೆ ಕೊಟ್ಟು ಕಣ್ಣೀರಾಗ್ತಾ ಇರ್ತಕ್ಕಂಥ ಜನಗಳ ಬಳಿಗೆ ಹೋಗಿ ಅವ್ರನ್ನೂ ಕೂಡ ಈ ಒಂದು ವಾರ ಸುಧಾರಿಸಿ ರೈತರು ಕೂಡ ಅನುಕೂಲ ಆಗೋದ್ರಿಂದ ಕೆಲ ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಮುಂದೂಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಭೆಯಲ್ಲಿ ಕೈಗೊಂಡಿದ್ದಾರೆ. ಮೊನ್ನೆ ಎರಡು ಪಕ್ಷದವರು ಒಟ್ಟಾಗಿ ಮಾತಾಡೋದ್ರಿ, ಕುಮಾರಸ್ವಾಮಿ ಅವರು ಅದೊಂದು ಸಭೆಯಲ್ಲಿ ಇದ್ರು. ಕುಮಾರಸ್ವಾಮಿ ಅವರು ಈ ವಿಚಾರದ ಬಗ್ಗೆ ಮಾತಾಡಲಿಲ್ಲ. ಈಗ ನಾನೇ ಹೇಳಿದ್ನಲ್ಲ, ಅವ್ರಿಗೂ ಗೊತ್ತಿಲ್ಲ ಪರಿಣಾಮ ಏನಾಗುತ್ತೆ ಅಂತ. ನಮ್ಮ ನಾಯಕರು ಕೂಡ ಗೊತ್ತಿಲ್ಲ. ಅವ್ರು ಕೂತ್ಕೊಂಡು ಮೀಟಿಂಗ್ ಆದ ಅನೌನ್ಸ್ ಮಾಡಿದ ಮೇಲೇ ಜನಗಳಿಗೆ ಎಲ್ರಿಗೂ ಈ ಸಂದೇಶ ಹೋಗಿರೋದು. ಜಲಪ್ರವಾಹ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆ ಭಾಗದ ಮುಖಂಡರುಗಳು, ಜನರು, ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು, ಅವರೆಲ್ಲರ ಮನವಿ. ಅದನ್ನ ನೀವು ನಾಯಕರೆಲ್ಲ ಕೂತು ಒಂದು ತೀರ್ಮಾನಕ್ಕೆ ಬಂದು ಪಾದಯಾತ್ರೆ ಅಂತ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡಿ, ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಅನೌನ್ಸ್ ಮಾಡಿ, ಈಗ ಇದನ್ನ ಮುಂದೂಡಿದ್ರೆ ಅಥವಾ ಇದರಿಂದ ಹಿಂದೆ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಹೋರಾಟ ಇನ್ನೂ ಗಟ್ಟಿಯಾಗಿ ಮಾಡಬೇಕು. ರಾಜ್ಯದಾದ್ಯಂತ ಎಲ್ಲ ಮುಖಂಡರುಗಳು ಕೂಡ ಬರಬೇಕು. ಅವರೆಲ್ಲರೂ ಕೂಡ ಆಯಾ ಜಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಆಗ್ತಾ ಇದಾವಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.